ಸೊ 2-3 ದಿನದಿಂದ ವಿಡಿಯೋ ಹಾಕಕ್ಕಾಗಲಿಲ್ಲ. ದಾಂಡೇಲಿಗೆ ಟ್ರಿಪ್ ಹೋಗಿದ್ವಿ ಸೊ ಫ್ರೆಂಡ್ಸ್ ಎಲ್ಲ, ಹಾಗಾಗಿ ವಿಡಿಯೋನ ಹಾಕಕ್ಕಾಗಲಿಲ್ಲ, ವಿಡಿಯೋ ಮಾಡಕ್ ಕೂಡ ಆಗಲಿಲ್ಲ. ಸೊ ಅದರ ಬಗ್ಗೆ ಒಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡು ಪ್ಲಾನ್ ಮಾಡಿದೀವಿ. ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದನ್ನ ಕಲಿತಾ ಇದ್ದೀನಿ. ಸೊ ಆದ್ಮೇಲೆ ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ದಾಂಡೇಲಿ ಟ್ರಿಪ್ ನ ಒಂದು ವ್ಲಾಗ್ನ ಹಾಕ್ಬೇಕು ಅಂತ ಇದ್ದೀನಿ. ಯಾವ ರೀತಿ ಬರುತ್ತೆ ಗೊತ್ತಿಲ್ಲ, ಬಟ್ ನಿಮ್ಗಳ ಒಂದು ಪ್ರೋತ್ಸಾಹ ಇದೇ ರೀತಿಯಲ್ಲಿ ಏನೋ ತಪ್ಪಿದ್ರೆ ಅದರಲ್ಲಿ ದಯವಿಟ್ಟು ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಇನ್ಮೇಲೆ ಕಂಟಿನ್ಯೂ ವಿಡಿಯೋ ಬರ್ತಾ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ ಅವರನ್ನ ಸೀಕ್ರೆಟ್ ರೂಮ್ ಒಳಗೆ ಬಿಗ್ ಬಾಸ್ ಅವರು ಹಾಕಿದ್ದಾರೆ. ಸೊ ಯಾಕೆ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮ್ ಒಳಗೆ ನಮ್ಮ ಧ್ರುವಂತ್ ಅವರ ರಕ್ಷಿತಾ ಅವ್ರನ್ನ ಹಾಕಿದ್ದಾರೆ ಅಂತ ಈಗಾಗಲೇ ನಿಮಗೆ ಗೊತ್ತಿರಬಹುದು ಅಂತ ನನಗೆ ಅನಿಸುತ್ತೆ. ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇವರ ಒಂದು ಜಗಳ ಕ್ಯೂಟ್ ಆಗಿಯೂ ಇದೆ, ಸೀರಿಯಸ್ ಆಗಿಯೂ ಇದೆ, ಒಂಥರ ನೋಡಕ್ಕೆ ಎಂಟರ್ಟೈನ್ಮೆಂಟ್ ಆಗಿಯೂ ಇದೆ. ಸೊ ಇದರಿಂದ TRP ಜಾಸ್ತಿ ಸಿಗೋದಂತ ಗೊತ್ತು, ಹಾಗಾಗಿ ಇವರಿಬ್ಬರನ್ನ ಅಲ್ಲಿ ಸೀಕ್ರೆಟ್ ರೂಮ್ ಒಳಗೆ ಹಾಕಿದ್ದಾರೆ. ಸೊ ಇವರಿಬ್ಬರ ಒಂದು ಜಗಳ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಜಗಳ ಆಡ್ತಿದ್ದಾರೆ. ಇವಳು ಧ್ರುವಂತನ ಕಂಡ್ರೆ ರಕ್ಷಿತ ಆಗ್ತಾರ, ರಕ್ಷಿತ ಕಂಡ್ರೆ ಧ್ರುವಂತ ಆಗ್ತಲ್ಲ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ನನಗೆ ಇಷ್ಟ ಆಗಿದ್ದು ಧ್ರುವಂತ ಅವರ ಡಿಸಿಷನ್ ಅನ್ನು ತುಂಬಾ ಚೆನ್ನಾಗಿ ತಗೋತಾರೆ. ಸೊ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಯಾವ್ದು ಕೂಡ ಸ್ಟ್ರಾಂಗ್ ಟೀಮ್ ಆಗದೆ ಇರೋ ರೀತಿ, ಅದು ಕೂಡ ಒಂದು ವೀಕ್ ಟೀಮ್ ಆಗದೆ ಇರೋ ರೀತಿ ಎರಡಕ್ಕೂ ಬ್ಯಾಲೆನ್ಸ್ ಮಾಡಿ ಪಾಠಗಳನ್ನ ಸೇರಿಸಾಗಿರ್ಬೋದು, ಯೋಚನೆ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ನನಗೆ ಯೋಚನೆ ಮಾಡಿದ್ದು ಯಾಕೋ ಸ್ವಲ್ಪ ತಪ್ಪು ಅಂತ ಅನಿಸಿತ್ತು. ಯಾರ್ದಂತಂದ್ರೆ ರಕ್ಷಿತಾ ಅವ್ರದ್ದು. ಯಾಕೋ ಅವ್ರು ಬೇರೆನೇ ಥಿಂಕ್ ಮಾಡ್ತಾರೆ, ಮಾಳವ್ರನ್ನ ಉಳಿಸೋಕೋಸ್ಕರ ಈ ರೀತಿ ಒಂದು ಮಾಡಿದ್ರು ಅಂತ ಅನ್ಸುತ್ತೆ. ಅಮಿಕ್ ಅವರನ್ನ ಇಲ್ಲಿ ಕೆಳಗೆ ಹಾಕೋಕೆ ಟ್ರೈ ಮಾಡಿದ್ರು ಅಂತ ನನಗೆ ಪರ್ಸನಲ್ ಆಗಿ ಅನಿಸಿದ್ದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಿಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋದಲ್ಲಿ ಅದೇ ಜಗಳ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ರಕ್ಷಿತಾ ಅವರು ಒಂದು ಕ್ವಶನ್ ಕೇಳ್ತಾರೆ ಅಂತ ಧ್ರುವಂತವ್ರಿಗೆ ಕೇಳ್ತಾರೆ. ಏನು ಅಂತಂದ್ರೆ, ನೀವು ಯಾಕೆ ಇಷ್ಟು ಸ್ಟೈಲ್ ಮಾಡ್ತೀರಾ ಅಂತ ಕೇಳಿದಾಗ ಐ ಲವ್ ಮೈ ಸೆಲ್ಫ್ ಅಂತ ಅವ್ರು ಹೇಳ್ತಾರೆ. ಅನ್ನೋ ರೀತಿ ಒಂದು ರಿಯಾಕ್ಷನ್ ನಮ್ಮ ರಕ್ಷಿತವ್ರು ಕೊಡ್ತಾರೆ. ಆಮೇಲೆ ಸ್ವಲ್ಪ ಹಂಗೆ ಕೋಳಿ ಜಗಳ ಆಗುತ್ತೆ. ಸೊ ಅದೇನಾಗುತ್ತೆ, ಆಮೇಲೆ ರಕ್ಷಿತ್ ಅವ್ರಿಗೆ ಏನೋ ಒಂದು ಆಗಿದೆ ಅಂದ್ಮೇಲೆ ಈ ಒಂದು ಮಾತನ್ನ ರಕ್ಷಿತ್ ಅವರು ಧ್ರುವಂತವ್ರಿಗೆ ಹೇಳ್ತಾರೆ. ನಿಮ್ಮನ್ನ ಯಾಕಾದ್ರೂ ಸೀಕ್ರೆಟ್ ರೂಮಿಗೆ ಕಳಿಸಿದ್ನು ಅಂತ ಬಿಗ್ ಬಾಸ್ ಅವ್ರಿಗೆ ಇವಾಗ ಅರಿವಾಗಿದೆ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಆಗುತ್ತೆ. ಆಮೇಲೆ ಜಗಳ ಆಯ್ತುಬಿಟ್ಟು ನೀವು ರಕ್ಷಿತನ ಆರಿಗೂ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಲ್ಲಿ ಧ್ರುವಂತ್ ಅವರು ನನ್ನ ಕಾಲಿಗೂ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲೇ ಇಬ್ರಿಗೂ ತುಂಬಾ ಜಗಳ ಆಗುತ್ತೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಡಿಸಿಷನ್ ತಗುವಂತ ಸಂದರ್ಭದಲ್ಲಿ ರಕ್ಷಿತ್ ಅವರು ಏನೋ ಸ್ವಲ್ಪ ಇಡುತ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿನ್ನೆ ಕೂಡ ಅದೇ ರೀತಿ ಮಾಡಿದ್ರು. ಧ್ರುವಂತ್ ಅವರ ಡಿಸಿಷನ್ ಆಗಿರ್ಬೋದು, ಧ್ರುವಂತ್ ಅವರು ಒಂದು ಮಾತಾಡೋದು ಸಖತ್ತಾಗಿ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಆದ್ರೆ ಏನಪ್ಪಾ ಅಂತಂದ್ರೆ ಅವ್ರದ್ದು ಒಂದು ತಪ್ಪು ಏನಂತ ನನಗೆ ಅನಿಸುತ್ತೆ ಅಂತಂದ್ರೆ, ಇವ್ರ ರೀತಿ ಚಲೋ ಇದ್ರೆ ಇನ್ನೊಬ್ಬರ ಜೊತೆ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರ ಜೊತೆ ಚೆನ್ನಾಗಿದ್ರೆ ಮತ್ತೊಬ್ಬರ ಜೊತೆ ಕೆಟ್ಟದಾಗಿ ಮಾತಾಡೋದು, ಅದನ್ನ ಈ ರೀತಿ ಮಾಡಿ ಸೊ ಹಿಂಗೆ ಮಾಡೋದ್ರಿಂದ ಅವರ ಒಂದು ಕ್ಯಾರೆಕ್ಟರ್ ಅಲ್ಲಿ ಸರಿ ಕಾಣ್ತಲ್ಲ ಅಂತ ಹೇಳ್ಬೋದು. ಬಟ್ ಆಟ ಅಂತ ಬಂದಾಗ ಅಥವಾ ಇಲ್ಲಿ ಡಿಸಿಷನ್ ತಗೊಳ್ಳೋದು ಬಂದಾಗ ಎಲ್ಲಕ್ಕಿಂತ ಒಂದು ತೂಕ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತು ಧ್ರುವಂತ್ ಅವರು. ಬಟ್ ಇನ್ನೊಂದು ಕ್ಯಾರೆಕ್ಟರ್ ಇದೆಯಲ್ಲ ಅವ್ರದ್ದು, ಆ ಕಡೆಯಿಂದ ಈ ಕಡೆ ಹೇಳೋದು, ಈ ಕಡೆಯಿಂದ ಆ ಕಡೆ ಹೇಳೋದು, ಚಲೋ ಚೆನ್ನಾಗಿದ್ದವ್ರ ಜೊತೆ ಚೆನ್ನಾಗಿರ್ತಾರೆ, ಆಮೇಲೆ ಇನ್ನೊಬ್ಬರನ್ನ ದೂರೋದು, ಚೆನ್ನಾಗಿದ್ದವ್ರ ಜೊತೆ ಜಗಳ ಆದ್ಮೇಲೆ ಅವರನ್ನೇ ಮತ್ತೆ ದೂರೋದು, ಈ ರೀತಿ ಮಾಡ್ತಾ ಅವರ ಕ್ಯಾರೆಕ್ಟರ್ನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ ಏನೋ ಅಂತ ನನಗೆ ಎಲ್ಲೋ ಅನಿಸ್ತು. ಬಟ್ ನಿನ್ನೆ ಆದಂತ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ರಕ್ಷಿತಾ ಅವ್ರಿಗಿಂತ ಬೆಟರ್ ಆಗಿ ಡಿಸಿಷನ್ ತಗೊಂಡು ಚೆನ್ನಾಗಿ ಟೀಮ್ ಅನ್ನ ಮಾಡಿದ್ರು ಅಂತ ಹೇಳ್ಬೋದು ಧ್ರುವಂತ್ ಅವರು. ನಿನ್ನೆ ಒಂದ್ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಕೇಳ್ತಾರೆ, ಜನರಲ್ ಕ್ವಶನ್ ಅನ್ನ. ಏನಪ್ಪಾ ಅಂತಂದ್ರೆ, ಇಲ್ಲಿ ನನ್ನ ಹಿಡ್ಕೊಂಡು ಅಂತಂದ್ರೆ ನೀವೊಬ್ಬರೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ಅಲ್ಲೆಲ್ಲ ನಾವು ಆಟ ಆಡ್ತಾ ಇದ್ರಿ, ನಿಮ್ಗೆ ಯಾರು ಬೆಸ್ಟ್ ಅನ್ಸ್ತಾ ಅಂತ ಕೇಳಿದಾಗ ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ರಕ್ಷಿತ್ ಅವರು. ಏನೋ ಮಾತಾಡಕ್ಕೆ ಹೋದ್ರು, ನಾನೇ ಅಂತ ಸ್ವಲ್ಪ ಅಲ್ಲೇ ಅವರೇ ಓಟ್ ಮಾಡ್ಕೊಂಡ್ರು ಅಂತ ಅನಿಸ್ತು. ಅದೇನ್ ಕ್ವಶನ್ ಏನ್ ಕೇಳಿದಾದ್ರು ಅಂತೂ ರಕ್ಷಿತ್ ಅವ್ರು ಎದಕ್ಕೆ ಆನ್ಸರ್ ಮಾಡ್ತಿದ್ದಾರೆ, ಒಂದಕ್ಕೊಂದು ಆನ್ಸರ್ ಗೊತ್ತಿಲ್ಲ. ನಿಜ ಧ್ರುವಂತ್ ಅವ್ರು ಹೇಳಿದ್ದು, ಅವ್ರು ಬುಡಕ್ಕೆ ಬಂದಾಗ ಓಡೋಗ್ಬಿಡ್ತಾರೆ ರಕ್ಷಿತ್ ಅವರು. ಅದೇ ರೀತಿ ನಿನ್ನೆ ಕೂಡ ಅದೇ ರೀತಿ ಮಾಡಿದ್ರು. ನಂಗೆ ಅದು ಯಾಕೋ ಒಂಥರ ಬೇರೆ ಅನಿಸ್ತು. ಬಟ್ ಸ್ಟಿಲ್ ಇಬ್ರು ಕೂಡ ಚೆನ್ನಾಗೇ ಇದ್ದಾರೆ, ಇಬ್ರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾನು ಹೇಳ್ಬೋದು. ಸೀಕ್ರೆಟ್ ರೂಮ್ ಅಲ್ಲಿ ಇರೋದು ಒಂಥರ ಮಜವಾಗಿದೆ ಅಂತ ಹೇಳ್ಬೋದು. ಅದೇ ಹೇಳ್ತಾ ಇದೆನಲ್ಲ, BB ಮನಿ ಅವ್ರಿಗಿಂತ ಈ ಸೀಕ್ರೆಟ್ ರೂಮ್ ಅಲ್ಲಿ ಇರೋರು ಯಾರಿದಾರಲ್ಲ ಇಬ್ರು ರಕ್ಷಿತಾ ಧ್ರುವಂತ್, ಅವ್ರದೇ ಎಂಟರ್ಟೈನ್ಮೆಂಟ್ ತುಂಬಾ ಜಾಸ್ತಿ ಆಗ್ತಿದೆ, ತುಂಬಾ ಮಜಾ ಕೊಡ್ತಾ ಇದೆ. ಟಾಮ್ ಅಂಡ್ ಜೆರಿ ಜಗಳ ತರ ಆಗ್ತಾ ಇದೆ ಅವ್ರದ್ದು, ನೋಡೋಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಟಾಸ್ಕ್ ತುಂಬಾ ಚೆನ್ನಾಗಾಯ್ತು. ನಿನ್ನೆ ಟಾಸ್ಕ್ ಆಡಿದ್ದು ಚೈತ್ರ ಯಾಕೋ ಓವರ್ ಮಾಡಿದ್ರು ಅಂತ ನನಗೆ ಅನಿಸ್ತು. ಪರ್ಚುದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಬೇಕು ಅಂತಲೇ ಮಾಡಿದ್ದು, ಅಶ್ವಿನಿ ಅವ್ರ ಮೇಲೆ ಹಾಕಿದ್ರು ಅಂತ ಅನಿಸಿದ್ದು. ಅಶ್ವಿನಿ ಅವ್ರದ್ದು ಕರೆಕ್ಟ್ ಅಂತ ನನಗೆ ಅನಿಸ್ತು ಆಟ. ಆಮೇಲೆ ರಾಶಿಕಾ ಅವ್ರದ್ದು ಡಿಸಿಷನ್ ಕೂಡ ಇಲ್ಲಿ ಕರೆಕ್ಟ್ ಆಗಿತ್ತು ಅಂತ ಅನಿಸ್ತು. ಯಾಕಂದ್ರೆ ಅಷ್ಟು ಹೇಳಿದ್ರು ಕೂಡ ಅವರು ಬಟ್ಟೆನ ಬಿಡ್ಲಿಲ್ಲ. ಆಮೇಲೆ ಅವರು ಅದನ್ನ ಡಿಸ್ಕನ್ನ ತೆಗೆದು ಇಡ್ತೀನಿ ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ಸ್ವಲ್ಪ ಗದ್ದಲ ಆದ್ಯದಾಯ್ತು. ನೀವು ಪ್ಲೇಯರಿಸಮ್ ಮಾಡ್ತಾ ಇದ್ದೀರಾ, ನಿಮ್ಗೆ ಬೇಕಾದವ್ರನ್ನ ನೀವು ಸೇವ್ ಮಾಡ್ತಾ ಇದ್ದೀರಾ ಅದ್ ನೋಡಿದ್ರೆ ಹಾಗೆ ಅನಿಸುತ್ತೆ. ಬಟ್ ಒಂದೆಲ್ಲೋ ಕೂಡ ಹಾಗೆ ಅನಿಸಿದ್ರು ಕೂಡ ಅಲ್ಲಿ ಒಂದು ನಡೆದ ಸನ್ನಿವೇಶ ನೋಡಿದ್ರೆ ರಾಶಿಕಾ ಇಸ್ ರೈಟ್ ಅಂತ ನನಗನ್ನಿಸ್ತು. ಈ ಒಂದು ಪ್ರೋಮೋದಲ್ಲಿ ಆಗಿದ್ದಿದೆ. ಸೊ ಇನ್ನೊಂದು ಪ್ರೋಮೋ ಬಿಟ್ಟಾಗ ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಒಟ್ಟು ಧ್ರುವಂತ್ ರಕ್ಷಿತಾ ಅವರ ಒಂದು ಕೋಳಿ ಜಗಳನ
ಹೈಡ್ ಮಾಡಿ ತೋರಿಸ್ತಾ ಇದಾರೆ ಅಂತ ಹೇಳ್ಬೋದು. ಅವ್ರ ಕಂಡ್ರೆ ಇವ್ರಿಗೆ ಆಗ್ತಿಲ್ಲ, ಇವ್ರ ಕಂಡ್ರೆ ಅವ್ರಿಗೆ ಆಗ್ತಿಲ್ಲ. ಧ್ರುವ ಅಂತ ಹೇಳೋ ಮಾತು ರಕ್ಷಿತರ ತಿಳಿತಲ್ಲ, ರಕ್ಷಿತ ಹೇಳೋ ಮಾತು ಧ್ರುವ ಅಂತವ್ರಿಗೆ ತಿಳಿತಲ್ಲ. ಒಂದ್ನಲ್ಲಿ ಇಬ್ರು ಜೋಡಿ ಚೆನ್ನಾಗಿದೆ, ಇಬ್ಬರನ್ನ ಈ ರೀತಿ ಆಗ್ಲಿ ಅಂತಾನೆ ಹಾಕಿರೋದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಬಿಬಿ ಮನೆಗಿಂತ ಇವ್ರದೇ ಒಂದು ಎಂಟರ್ಟೈನ್ಮೆಂಟ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಇದು ಕಂಟಿನ್ಯೂ ಆಗುತ್ತೆ ಏನಂತ. ಸೊ ಇದಾಗಿದ್ದು ಇದನ್ನ ಪ್ರೊಮೋ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.